ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ. ಇವರೆಲ್ಲರೂ ಕೂಡ ಸಾಯ್ಲಿಕ್ಕೆ ಕಾರಣ LPG ಸಿಲಿಂಡರ್ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಇಲ್ಲಿ ಸಿಲಿಂಡರ್ ಲೀಕ್ ಆಗಿಲ್ಲ. ಸಿಲಿಂಡರ್ ಮುಖಾಂತರವಾಗಿ ಅವರು ಅಡಿಗೆ ಮಾಡಿದ್ದೆ ಅವರ ಜೀವಕ್ಕೆ ಅಪಾಯ ಆಯಿತು. ಇದು ನಡೆದಿರುವಂತಹ ಘಟನೆ ಬಂದು ಬೆಂಗಳೂರಿನ ಹೊಸಕೋಟೆಯ ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಇವರೆಲ್ಲರೂ ಕೂಡ ಫ್ಯಾಕ್ಟರಿಗೆ ಹೋಗ್ತಾ ಇರ್ತಾರೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಮುಚ್ಚಿದ ಕೋಣೆ, ಮುಚ್ಚಿದ ಕಿಟಕಿ, ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಇವರು ಅಡಿಗೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಹೆಂಗೆ ಯಾವ್ಯಾವ ಸ್ಥಿತಿನಲ್ಲಿ ಇರ್ತಾರೋ ಹಾಗೇನೆ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಕಾರಣ ಏನಂದ್ರೆ, ಒಂದು ಗ್ಯಾಸ್ ಉರಿಬೇಕಾದ್ರೆ ಕಾರ್ಬನ್ ಮಾನಾಕ್ಸೈಡ್ ಅನ್ನುವಂತಹ CO ಅನ್ನುವಂತಹ ವಿಷಕಾರಿ ಅನಿಲ ರಿಲೀಸ್ ಆಗುತ್ತೆ. ಇದಕ್ಕೆ ಬಣ್ಣ ಇರೋದಿಲ್ಲ, ಇದಕ್ಕೆ ಸ್ಮೆಲ್ ಇರೋದಿಲ್ಲ, ಇದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ಉಸಿರಾಡುವಂತಹ ಗಾಳಿ ಮುಖಾಂತರವಾಗಿ ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅವರ ದೇಹದ ರಕ್ತನಾಳಗಳಿಗೆ ಈ ಒಂದು ಅನಿಲ ಪ್ರವೇಶ ಮಾಡೋದಕ್ಕೆ ರಕ್ತನಾಳಗಳಲ್ಲಿ ಆಕ್ಸಿಜನ್ ಕೊರತೆಯನ್ನು ಉಂಟು ಮಾಡುತ್ತೆ. ಹೃದಯ ಮತ್ತು ಬ್ರೈನ್ಗೆ ಆಕ್ಸಿಜನ್ ಕಟ್ ಮಾಡುತ್ತೆ. ಇಡೀ ದೇಹ ಸಂಕುಚಿತವಾಗಿ ಕುಸಿಲಿಕ್ಕೆ ಶುರು ಆಗುತ್ತೆ, ಜ್ಞಾನ ತಪ್ತಾರೆ. ಅವಾಗಲೇ ಪ್ರಾಣ ಹೋಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಆಗ್ಲಿ ಕೇವಲ ಕೆಲವೊಂದಷ್ಟು ನಿಮಿಷಗಳು ಸಾಕು, ಅದರಿಂದ ಇವರು ಪ್ರಾಣ ಹೋಗಿರುತ್ತೆ. ಸ್ನೇಹಿತರೆ, ನೀವೆಲ್ಲ ಕೇಳಿರ್ಬೋದು, ಅವರು ಸ್ನಾನ ಮಾಡಕ್ ಹೋದ್ರಂತೆ, ಗ್ಯಾಸ್ ಗೀಸರ್ ಆನ್ ಮಾಡ್ಕೊಂಡ್ರಂತೆ, ಅವ್ನು ಪ್ರಾಣ ಹೋಗ್ಬಿಟ್ಟಿದೆ ಅಲ್ಲೇನೆ ಅಂತ. ಪ್ರಾಣ ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ಮೊದಲೇ ಅದು ಬಚ್ಚಲ್ ಮನೆ ಆಗಿರುತ್ತೆ, ಅಲ್ಲಿ ವೆಂಟಿಲೇಷನ್ ಕಡಿಮೆ ಇರುತ್ತೆ, ಗ್ಯಾಸ್ ಮುಖಾಂತರವಾಗಿ ಬಿಸಿ ನೀರು ಕಾಯಿಸ್ಕೊಳ್ಳಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಅಂತ. ಅವಾಗ ಈ ಅನಿಲ ಅಲ್ಲೆಲ್ಲ ತುಂಬಿರುತ್ತೆ. ಇವರೇನೋ ಸಡನ್ ಆಗಿ ಸ್ನಾನ ಮಾಡ್ಲಿಕ್ಕೆ ಅಂತ ಒಳಗಡೆ ಹೋಗ್ತಾರೆ, ಅನಿಲ ದೇಹದೊಳಗೆ ಪ್ರವೇಶಿಸಿ ಅಲ್ಲೇ ಪ್ರಾಣ ಹೋಗಿರುತ್ತೆ. ಈ ತರ ಘಟನೆಗಳು ನೀವು ಕೂಡ ಕೇಳಿರ್ತೀರ ಸ್ನೇಹಿತರೆ. ಅದೇ ರೀತಿ ಇವ್ರದ್ದು ಇಲ್ಲಿ ಅಡಿಗೆ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಆಗಿರೋದು. ಇಂಥ ಘಟನೆಗಳು ಆಗಬಾರ್ದು ಅಂದ್ರೆ ದಯವಿಟ್ಟು ಮುಂಜಾಗ್ರತೆ ಕ್ರಮ ಬಹಳ ಮುಖ್ಯ. ನೀವು ಅಡಿಗೆ ಮಾಡೋ ಮುಂಚಿತವಾಗಿ ಆಕ್ಸಿಜನ್ ನ ಕೊರತೆ ಉಂಟಾಗಬಾರ್ದು, ಆ ರೀತಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ವ್ಯವಸ್ಥೆ ಮಾಡ್ಕೊಂಡ್ರೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಒಂದು ವಿಡಿಯೋ ಮುಖಾಂತರವಾಗಿ ನಿಮ್ಗೊಂದು ಮಾಹಿತಿ ಸಿಕ್ಕಿರ್ಬೋದು. ಯಾರ್ಯಾರಿಗೆ ಈ ಒಂದು ವಿಡಿಯೋ ತಲುಪಿಸ್ಲಿಕ್ಕಾಗತ್ತೆ ತಲುಪಿಸಿ. ಈ ಒಂದು ವಿಚಾರ ಬಹಳ ಮುಖ್ಯ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತೀನಿ. ಧನ್ಯವಾದ.